ನಮಸ್ಕಾರ. ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ನಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪನ್ನು ಬೆಳೆದಿದ್ವಿ. ಸೊ ಇದು ಎಳೆದಾಗಿ ಇಷ್ಟಿಷ್ಟು ಆಗಿದೆ. ಸೊ ಹಾಗಾಗಿ ಈ ಸೊಪ್ಪನ್ನು ಬಳಸಿ ಇವಾಗ ಹೇಗೂ ಅವರೆಕಾಯಿ ಸೀಸನ್ ಸಹ ಶುರುವಾಗಿದೆ. ಅವರೆಕಾಯಿ ಹಾಗೆಯೇ ಮೆಂತ್ಯ ಸೊಪ್ಪನ್ನು ಹಾಕಿ ಅವರೆಕಾಳು ಬಾತ್ ಮಾಡೋಣ ಅಂಥೇಳಿ ಮಾಡ್ಕೊಂಡಿದ್ವಿ. ಅವರೆಕಾಳು ಬಾತ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ? ಸೊ ಈ ಸೀಸನಲ್ಲಿ ಎಲ್ಲರೂ ಮಿಸ್ ಮಾಡ್ದೇ ಮಾಡುವಂತಹ ರೆಸಿಪಿ ಇದು. ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂತಹ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಮೊದಲಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೆನೆಸಿಟ್ಟಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಇದ್ರ ಜೊತೆಗೆ ಚಕ್ಕೆ, ಲವಂಗ, ಸ್ವಲ್ಪ ಜಾಕಾಯಿ, ಹಾಗೆಯೇ ಒಂದು ಏಲಕ್ಕಿ, ಹಾಗೆಯೇ ಕರಿಮೆಣಸು, ಜೀರಿಗೆ, ಹಾಗೆಯೇ ಸ್ವಲ್ಪ ಸೋಂಪು ಹಾಕಿ ಒಂದು ಅರ್ಧ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕಾಯನ್ನು ಸಹ ಹಾಕಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಇದು ರುಬ್ಬಾದ್ಮೇಲೆ ಇನ್ನೇನು ಒಗ್ಗರಣೆ ಹಾಕೋದು ಅಷ್ಟೇ. ಸೊಪ್ಪು ಸಹ ಚೆನ್ನಾಗಿ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದಾದ್ಮೇಲಿಂದ ಎಲ್ಲ ತರಹದ ಪಲಾವ್ ಸ್ಪೈಸಸ್ನ ಹಾಕ್ಕೊಳ್ಳೋಣ. ಇದಾದಮೇಲೆ ಕಟ್ ಮಾಡಿರುವಂತಹ 2 ಹಸಿಮೆಣಸಿನ್ಕಾಯಿ, ಹಾಗೆಯೇ 1-2 ಉದ್ದುದ್ದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಹಸಿರು ಮಸಾಲೆ ಹಾಕಿ ಸಹ ಮಾಡ್ಬೋದು. ನಾನಿಲ್ಲಿ ಕೆಂಪು ಮಸಾಲೆ ಹಾಕಿ ಮಾಡ್ಕೊಳ್ತಾ ಇರುವಂಥದ್ದು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾದ್ಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮೆಂತ್ಯ ಸೊಪ್ಪು ಪೂರ್ತಿಯಾಗಿ ಕಪ್ಪಗಾಗಬೇಕು, ಅಷ್ಟರವರೆಗೂ ಇದನ್ನು ಹುರ್ಕೊಳ್ತಾ ಬರಬೇಕು. ಒಂದು 5 ನಿಮಿಷ ಆದರೂ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿಣ ಸಹ ಹಾಕ್ಕೊಳ್ಬೇಕು ಒಗ್ಗರಣೆಯಲ್ಲಿ. ಚೆನ್ನಾಗಿ ಕೈ ಆಡಿಸ್ತಾ ಇದನ್ನು ಫ್ರೈ ಮಾಡ್ಕೊಳ್ತಾ ಬರೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಹಸಿ ಅವರೆಕಾಯನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಕಿ ಹಾಗೆ 1-2 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಇದರ ಜೊತೆಗೆ 1-2-3 ಆಗುವಷ್ಟು ಟೊಮ್ಯಾಟೊನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ನ ಸಹ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಇಲ್ಲಿ ನಾವು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಈ ಐಟಮ್ಸ್ನೆಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ನಮಗೆ ಸಿಗುತ್ತೆ. ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೇ ಟೊಮ್ಯಾಟೊ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ. ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಳ್ತೀನಿ. ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಡಿರುವಂತಹ ಮಸಾಲೆ ಹಾಕ್ಕೊಂಡು ಇದನ್ನು 1-2 ನಿಮಿಷ ಇದ್ರ ಜೊತೆಗೇ ಫ್ರೈ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆಯೇ 1/2 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಹಾಗೆಯೇ ಖಾರಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದರ ಜೊತೆಗೆ ನಾನಿಲ್ಲಿ ಕೆನೆನ ಹಾಕ್ಕೊಳ್ತಾ ಇದ್ದೀನಿ. ನಾವೀಗ ಎಪ್ಪಿಗೆ ಹಾಕಿರ್ತೀವಲ್ವ, ಹಾಲಿನ ಕೆನೆನ, ಆ ಗಟ್ಟಿಯಾಗಿರುವಂಥ ಭಾಗನ ಒಂದು ಅರ್ಧ ಬೌಲ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ತುಂಬಾ ಟೇಸ್ಟ್ ಕೊಡುತ್ತೆ. ಮಿಸ್ ಮಾಡ್ಕೊಳ್ದೇನೆ ಈ ಗಟ್ಟಿ ಮೊಸರನ್ನ ಹಾಕ್ಕೊಳ್ಳಿ, ಕೆನೆ ಇರುವಂತಹ ಮೊಸರನ್ನು. ಇದೆಲ್ಲ ಹಾಕಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಅಕ್ಕಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ ಕುದಿಲಿಕ್ಕೆ ಬಿಡ್ತೀನಿ. 1 ಗ್ಲಾಸಿಗೆ 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳುವಂಥದ್ದು ಅಷ್ಟೇ.
ಅಕ್ಕಿಯನ್ನು ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಇಟ್ಟಿದ್ದೆ. ಹಾಗೆಯೇ ಆ ಮಸಾಲೆಯ ನೀರನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದು ನೀರನ್ನೆಲ್ಲ ಹಾಕಿ ಇದು ಕುದಿಯೋ ಟೈಮ್ನಲ್ಲಿ ಅಕ್ಕಿನ ಹಾಕ್ಕೊಂಡು ಅದೊಂದು ಕಾಲು ಭಾಗ ಆಗುವಷ್ಟು ನಾನಿಲ್ಲಿ ಕುದಿಸ್ಕೊಳ್ತೀನಿ ಚೆನ್ನಾಗಿ. ಅದಾದಮೇಲೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಮಾಡಿಸ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕುದಿಸ್ಕೊಳ್ಳೋ ಟೈಮ್ನಲ್ಲಿ ಒಂದು ಕಾಲು ಭಾಗ ಆಗುವಷ್ಟು ಅಕ್ಕಿನ ಬೇಯಿಸಿರ್ತೀವಿ. ಸೊ ಒಂದು ವಿಷಲ್ ಆದರೆ ಸಾಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಯ ಸ್ಮೆಲ್ ಸ್ವಲ್ಪ ಹೋಗ್ಲಿಕ್ಕೆ ಬಿಡಬೇಕು. ಒಂದು ಕಾಲು ಭಾಗ ಆಗುವಷ್ಟು ಇದು ಬೆಂದಿದ್ರೆ ಸಾಕು. ಕೊನೆಯಲ್ಲಿ ನಾನು ಲಿಡ್ ಕ್ಲೋಸ್ ಮಾಡ್ತೀನಿ ಅನ್ನೋ ಟೈಮ್ನಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪ, ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಮಾಡಿಸ್ಕೊಂಡ್ರೆ ನಮಗೆ ಅವರೆಕಾಳು ಹಾಗೆಯೇ ಮೆಂತ್ಯ ಸೊಪ್ಪು ಹಾಕಿದ ಬಾತ್ ರೆಡಿ ಆಗುತ್ತೆ. ಹೀಗೆ ಸ್ವಲ್ಪ ಅಕ್ಕಿ ಬೆಂದಾದ್ಮೇಲೆ ಕ್ಲೋಸ್ ಮಾಡೋದ್ರಿಂದ ಎಲ್ಲ ಮಸಾಲೆ ಸಹ ಎಲ್ಲ ಕಡೆನೂ ಹೊಂದ್ಕೊಂಡಿರುತ್ತೆ. ಹಾಗಾಗಿ ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ಮಿಕ್ಸ್ ಮಾಡಿ ನಾವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೇಕು. ಬಿಸಿ ಬಿಸಿ ಅವರೆಕಾಳು ಬಾತ್ ರೆಡಿಯಾಗಿದೆ. ಜೊತೆಗೆ ಸ್ವೀಟ್ ಕಾರ್ನ್ ರಾಯ್ತ ಮಾಡ್ಕೊಂಡಿದ್ದೆ. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.